ನಿಮಗೆ ಸ್ವಲ್ಪ ಸೋಜಿಗ ಆಗ್ಬೋದು. ಏಕೆ ಅಂತಂದರೆ JCP ಅಂತಹ ಹೈಟೆಕ್ ವೃತ್ತಿ ಮಾಡ್ತಿದ್ದಂಥವನು ಇವತ್ತು ಶ್ರಮದಾಯಕವಾದಂತಹ ಈ ಕುರಿ ಮೇಯಿಸುವಂಥ ಉದ್ಯೋಗ ಮಾಡ್ತಿದ್ದಾನ ಅಂತಂದು ಸಾಯಂಕಾಲನೋ ಅಥವಾ ಮಧ್ಯಾಹ್ನದ ಮೇಲೆ ಒಟ್ಟಿನಲ್ಲಿ ಮೆಕ್ಕೆಜೋಳ ಸಪ್ಪೆನ ಕಟ್ ಮಾಡಿಬಿಟ್ಟು ಶೈಲೇಶ್ ಥರ ಕೊಡ್ತಾ ಇದ್ದಾನೆ. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರೋದು ಅರೆಕೊಟ್ಟಿಗೆ ಪದ್ಧತಿಗಾಗಿ ನಿರ್ಮಾಣ ಮಾಡುತ್ತಿರುವಂತಹ ಕುರಿ ಶೆಡ್ನ. ಅರೆಕೊಟ್ಟಿಗೆ ಪದ್ಧತಿಯ ವಿಶೇಷತೆ ಮತ್ತು ಅದರ ಅನುಕೂಲ ಅನಾನುಕೂಲಗಳ ಬಗ್ಗೆ ಮುಂದೆ ಒಂದು ಸವಿಸ್ತಾರವಾದಂಥ ವಿಡಿಯೋ ಮಾಡೋಣ. ಪ್ರಸ್ತುತ ಈ ಪದ್ಧತಿಗಾಗಿ ಶೆಡ್ ನಿರ್ಮಾಣ ಎಲ್ಲಿ ಮಾಡಬೇಕು ಅನ್ನೋದನ್ನ ತಿಳ್ಕೊಬೋದು ಬಹಳ ಮುಖ್ಯ. ಈ ಪದ್ಧತಿಗಾಗಿ ನಾವು ಊರಲ್ಲೋ ಮತ್ತೆಲ್ಲೋ ಈ ಶೆಡ್ಡು ಲೊಕೇಟ್ ಮಾಡೋದಕ್ಕಿಂತ ಮುಖ್ಯವಾಗಿ ತೋಟದಲ್ಲಿ ಅಂದರೆ ಪ್ರಕೃತಿಯಲ್ಲಿ ಮಾಡೋದು ಬಹಳ ಮುಖ್ಯ. ನಾವು ಸಾಕುವಂತಹ ಈ ಕುರಿ ಅಥವಾ ಮೇಕೆ ಮಂದೆಗಳನ್ನ ಬೆಳಿಗ್ಗೆ ಒಂದು 2-3 ಗಂಟೆ ಹೊತ್ತು ಬಯಲಲ್ಲೆಲ್ಲ ಅಡ್ಡಾಡಿಸಿ ತಂದು ಶೆಡ್ನಲ್ಲಿ ಬಿಡಬೇಕು. ಆಮೇಲೆ ಸಾಯಂಕಾಲ ಒಂದು 2-3 ಗಂಟೆ ಹೊರಗಡೆ ಎಲ್ಲ ಮೇವಿಗೆ ಅಡ್ಡಾಡಿಸಿ ಮತ್ತೆ ಶೆಡ್ನಲ್ಲಿ ಬಿಡಬೇಕು. ಮಧ್ಯಾಹ್ನನೋ ಅಥವಾ ಸಾಯಂಕಾಲನೋ ಕೊರತೆಯಾದಂತಹ ಮೇವನ್ನ ದಾಸ್ತಾನು ಮಾಡಿರೋದ್ರನ್ನ ಕೊಡಬೇಕಾಗುತ್ತೆ. ಹಿಂಗಾಗಿ ಪದೇ ಪದೇ ಶೆಡ್ಡು ಮತ್ತು ಹೊರಗಡೆ ಅಡ್ಡಾಡಬೇಕಾಗಿರೋದ್ರಲ್ಲಿದ್ದ ಸಾಧ್ಯವಾದಷ್ಟು ಶೆಡ್ ಅನ್ನೋದು ತೋಟಗಳಲ್ಲಿರೋದು ಬಹಳ ಮುಖ್ಯ. ನೀವಿಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಶೆಡ್ ಕೂಡ ಅದೇ ಥರ ತೋಟಗಳ ಮಧ್ಯ ಪ್ರಕೃತಿಯಲ್ಲಿ ನಿರ್ಮಾಣ ಆಗ್ತಿರೋದನ್ನ ನೀವು ನೋಡ್ತಾ ಇದ್ದೀರಲ್ವ. ಇಲ್ಲಿ ಒಂದು ಜೋಡಿ ಕೆಲಸ ಮಾಡ್ತಾ ಇದೆ ನೋಡಿ, ಕೂಲಿ ಆಳುಗಳಲ್ಲ. ಈ ಇಬ್ಬರು ದಂಪತಿಗಳು ಸ್ವಂತ ತಮ್ಮ ಶೆಡ್ನ ತಾವೇ ನಿರ್ಮಾಣ ಮಾಡ್ಕೊಳ್ತಿರುವಂತಹ ಕೆಲಸದಲ್ಲಿ ತೊಡಗಿದ್ದಾರೆ ನೋಡಿ. ಈ ವ್ಯಕ್ತಿ ಹೆಸರು ರಾಮಂಜಿ ಅಂತ. ಈತ ಈ ವಿಡಿಯೋದುದ್ದಕ್ಕೂ ಶ್ರಮಪಟ್ಟು ಸ್ವಯಂ ಕೃಷಿಯಲ್ಲಿ ತಾನೇ ಶೆಡ್ನ ಕಡಿಮೆ ಖರ್ಚಿನಲ್ಲಿ ನಿರ್ಮಾಣ ಮಾಡ್ಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ವಿಡಿಯೋದುದ್ದಕ್ಕೂ ನೀವು ನೋಡ್ತೀರ. ಸುಮಾರು 2.5-3 ವರ್ಷಗಳ ಕೆಳಗೆ ಈತ JCP ಓನರ್ ಆಗಿದ್ದ. ಆದರೆ ಆ JCPನ ಮಾರಾಕಿ ಒಂದು 60-70 ಕುರಿ ತಂದು ಔಟ್ಲ ಮೇಯಿಸ್ಕೊತ ಅದರಲ್ಲಿ ಬಂದಿರೋ ಮರಿಗಳು ಇವು ಮಾರಿರೋದಕ್ಕೆ ಬಂದಿರೋ ದುಡ್ಡಿನಲ್ಲಿ ಇವತ್ತು ಈ ಶೆಡ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾನೆ. ನಿಮಗೆ ಸ್ವಲ್ಪ ಸೋಜಿಗ ಆಗ್ಬೋದು. ಏಕೆ ಅಂತಂದರೆ JCP ಅಂತಹ ಹೈಟೆಕ್ ವೃತ್ತಿ ಮಾಡ್ತಿದ್ದಂಥವನು ಇವತ್ತು ಶ್ರಮದಾಯಕವಾದಂತಹ ಈ ಕುರಿ ಮೇಯಿಸುವಂಥ ಉದ್ಯೋಗ ಮಾಡ್ತಿದ್ದಾನ ಅಂತಂದು. ಯಾವುದೇ ಒಂದು ಕಸಬು ನಮ್ಮ ಸ್ವಭಾವಕ್ಕೆ ನಮ್ಮ ಅಭಿರುಚಿಗೆ ಅದು ಪೂರಕವಾಗಿರಬೇಕು. ಆಗಿಲ್ಲದೆ ಇರೋವಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿ ಸಮಾಧಾನವೂ ಇರಲ್ಲ. ಯಾವಾಗ ಸಮಾಧಾನ ಇರಲ್ಲೋ ಅಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಸಹ ಬರೋ ಅವಕಾಶ ಇರುತ್ತೆ. ಅದೇ ಥರ ಇವನು ಕೂಡ ಸ್ವಲ್ಪ ಈ JCP ಇಟ್ಟು ಯಾಕೋ ಇವನಿಗೆ ಸೆಟ್ ಆಗಲಿಲ್ಲ. ನಾನು ಕುರಿಗಳು ತರ್ತೀನಿ ಅಂತಂದಿದ್ದವನು ಕೊನೆಗೂ ಕುರಿ ತಂದ. ನಾನು ಇಲ್ಲಿ ಇವನು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವ ಬೇರೆ ಯಾರೂ ಅಲ್ಲ, ನನ್ನ ತಮ್ಮ, ನನ್ನ ಚಿಕ್ಕಪ್ಪನ ಮಗ ಇವನು. JCP ತಂದು ಏನೋ ಹೈಟೆಕ್ ಉದ್ಯೋಗ ಮಾಡ್ತಿದ್ದಾನೆ ಅಂತಂದು ಒಂದು ಕುತೂಹಲ ಇತ್ತು. ಆದರೆ ಯಾಕೋ ಇವನಿಗೆ ಕೊನೆಗೂ ರೈತಾಪಿ ಬದುಕಿನಲ್ಲೇ ಬಂದಂತಹ ಈ ಹುಡುಗನಿಗೆ ಯಾಕೋ ಸೆಟ್ ಆಗಲಿಲ್ಲ. ಕುರಿ ತಂದ. ಈ ಕುರಿನೂ ಕಾಯೋದು ತುಂಬ ಕಷ್ಟ ಅಲ್ಲ, ಎಷ್ಟು ದಿನ ಇರ್ತಾನೆ ಇದರಲ್ಲ ಅಂದ್ಕೊಂಡೆ. ಆದರೆ ಚೆನ್ನಾಗಿ ಕಚ್ಕೊಂಡ ಅಂತಂದು ಹೇಳ್ಬೋದು. ಅದರಲ್ಲಿ ಮರಿಗಳು ಬಂದು ಸ್ವಲ್ಪ ಲಾಭನೂ ಕಾಣಿಸ್ತಾ ಇದ್ದಾಗೆ ಈಗ ತೋಟದಲ್ಲೇ ಶೆಡ್ ಆಗ್ತಾ ಇದ್ದಾನೆ. ಇದಕ್ಕೆ ನನ್ನ ಸಲಹೆ ಸಹಕಾರನೂ ಇದೆ. ಒಂದು 60-70 ಕುರಿ ತಂದ ಅಂದನಲ್ವಾ, ಆ ಕುರಿನ ಈಗ ಬೈಲಲ್ಲೆಲ್ಲ ತಿರುಗಾಡ್ಸೋವಾಗ ಇವನಿಗೆ ಒಂದು ಐಡಿಯಾ ಬಂದಿರಬೇಕು ಈ ಅರೆಕೊಟ್ಟಿಗೆ ಪದ್ಧತಿಯಲ್ಲಿ ಮೇಯಿಸೋಣ ಅಂತಂದು. ಯಾಕೆ ಅಂತಂದರೆ ದಿನಪೂರ್ತಿ ತಿರುಗಾಡೋದು ಶ್ರಮದಾಯಕ, ಜೊತೆಗೆ ಈ ಬೇಸಿಗೆಯಲ್ಲಿ ಮೇವು ಸಿಗೋದು ಕೂಡ ಕಷ್ಟ. ಹಿಂಗಾಗ್ಬಿಟ್ಟು ಇದನ್ನ ಅರೆಕೊಟ್ಟಿಗೆ ಪದ್ಧತಿಯಲ್ಲಿ ಮೇಯಿಸೋಣ ಅಂತಂದು ಅದಕ್ಕಾಗೇ ಈ ಶೆಡ್ ನಿರ್ಮಾಣ ಮಾಡ್ತಾ ಇದ್ದಾನೆ. ನಮ್ಮ ಕಡೆ ಏನಾಗ್ಬಿಟ್ಟಿದೆ ಅಂದರೆ ಈ ಪ್ರಾಣಿ ಪಕ್ಷಿಗಳ ಕಾಟ ಹೆಚ್ಚಾಗ್ಬಿಟ್ಟಿದೆ. ಈ ಕೋತಿಗಳ ಕಾಟ ಒಂದು ಕಡೆ,
ಆಮೇಲೆ ಈ ನವಿಲುಗಳ ಕಾಟ ಏನು ಇಡೋಕ್ಕಿಲ್ಲ, ಮೊಳಕೆಯಲ್ಲೇ ತಿಂದಾಗ್ತಾ ಇದ್ದಾವೆ. ಹಿಂಗಾಗಿ ತೋಟಗಳಲ್ಲಿ ಏನೂ ಇಟ್ಟಿರಲಿಲ್ಲ. ಆದರೆ ಈಗ ಕುರಿ ಮೇಯಿಸ್ತಾ ಇರೋದ್ರಲ್ಲಿದ್ದ ಅಲ್ಲಿ ಏನು ಮಾಡ್ದ ಅಂತಂದರೆ ಇವನು ಒಂದಷ್ಟು ಎಕರೆಗೆ ಒಂದಷ್ಟು ಭಾಗಕ್ಕೆ ಈ ಬಿಳಿ ಜೋಳದ ಸಪ್ಪೆ ಹಾಕಿದ್ದಾನೆ, ಇನ್ನೊಂದಷ್ಟು ಭಾಗಕ್ಕೆ ಮೆಕ್ಕೆಜೋಳದ ಸಪ್ಪೆ ಹಾಕ್ಬಿಟ್ಟಿದ್ದಾನೆ. ಹಿಂಗೆ ಹಾಕ್ಬಿಟ್ಟು ಅದೆಲ್ಲ ಈಗ ಆ ಬಿಳಿ ಜೋಳದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಣಗಿಸಿಟ್ಕೊಂಡಿದ್ದಾನೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರೋ ಥರ ಈ ಒಣಗಿಸಿ ಬಣವೆ ಹಾಕ್ಕೊಂಡಿದ್ದು ಇದು ಮಳೆಗಾಲದಲ್ಲಿ ಮೇವಾಗುತ್ತೆ ಅಂತಂದು. ಮತ್ತು ಈಗ ಬೇಸಿಗೆ ಬರ್ತಾ ಇರೋದ್ರಲ್ಲಿದ್ದ ಈ ಬೇಸಿಗೆಯಲ್ಲಿ ಈ ಮೆಕ್ಕೆಜೋಳ ಸಪ್ಪೆ ಏನಾಗಿದೆ ಅದು ಕಾಳು ತುಂಬ ಅಂತಕ್ಕೆ ಬಂದಿರೋದನ್ನ ತಂದು ಈಗ ಕಟ್ ಮಾಡಿ ಕುರಿಗಳಿಗೆ ಹಾಕ್ತಾ ಇದ್ದಾನೆ. ಯಾವ ಥರ ಅಂತಂದರೆ ಈಗ ಬೆಳಿಗ್ಗೀಲೇ ಕುರಿಗಳು ನೋಡ್ಕೊಬಂದು ಸುತ್ತಮುತ್ತಲು ನಮಗೆ ಸ್ವಲ್ಪ ಬೈಲು ಈ ಗುಡ್ಡಗಳಿದ್ದಾವೆ ಅಲ್ಲೆಲ್ಲ ಒಂದು 2-3 ಗಂಟೆ ಹೊತ್ತು ಅಡ್ಡಾಡಿಸ್ಬಿಟ್ಟು ಸುಮಾರು 12 ಅಥವಾ 1 ಗಂಟೆ ಅಷ್ಟೊತ್ತಿಗೆ ಬಂದು ಈ ಶೆಡ್ನಲ್ಲಿ ಬಿಡಬೇಕು. ಶೆಡ್ನಲ್ಲಿ ಬಿಟ್ಟುಬಿಟ್ಟು ಸಾಯಂಕಾಲನೋ ಅಥವಾ ಮಧ್ಯಾಹ್ನದ ಮೇಲೆ ಒಟ್ಟಿನಲ್ಲಿ ಮೆಕ್ಕೆಜೋಳ ಸಪ್ಪೆನ ಕಟ್ ಮಾಡಿಬಿಟ್ಟು ಶೈಲೇಶ್ ಥರ ಕೊಡ್ತಾ ಇದ್ದಾನೆ. ಈ ಥರ ಮಾಡ್ಕೊಂಡು ಬಿಟ್ಟಿರೋದ್ರಿಂದ ಒಳ್ಳೆ ಐಡಿಯಾ ಅಂತಂದು ಹೇಳ್ಬೋದು. ಪೂರಾ ದಿನಪೂರ್ತಿ ತಿರುಗಾಡೋಂಥ ಶ್ರಮ ತಪ್ಪಿತು. ಆಮೇಲೆ ಈ ಕಡೆ ಸ್ವಂತ ಜಮೀನಿನಲ್ಲೇ ಈ ಸಪ್ಪೆನ ಬೆಳ್ಕೊಂಡಿರೋದ್ರಲ್ಲಿದ್ದ ಒಂದೇ ₹1 ಖರ್ಚಿಲ್ದಂಗೆ ಕುರಿಗಳಿಗೆ ಒಳ್ಳೆ ಮೇವಾಗ್ತಾ ಇದೆ. ಹಿಂಗಾಗ್ಬಿಟ್ಟು ಕುರಿ ಮಂದೆ ಭಾಳ ಚೆನ್ನಾಗಿ ವೃದ್ಧಿ ಆಗ್ತಾ ಇದೆ. ಒಟ್ಟಿನಲ್ಲಿ ಇವನು JCP ಮಾರಿದ್ರು ಕೂಡ ಇಲ್ಲಿ ಏನು ಕುರಿಗಳಲ್ಲಿ ಒಂದು ನೆಮ್ಮದಿ ಮತ್ತು ಒಂದು ಆದಾಯನೂ ಪಡ್ಕೊಳ್ತಿದ್ದಾನೆ. ಆದಾಯ ಅನ್ನೋದಕ್ಕಿಂತ ಮೇಯ್ನು ರೈತಾಪಿಯಲ್ಲೇ ಬೆಳೆದು ಬಂತ ಈತನಿಗೆ ಒಂದು ನೆಮ್ಮದಿ ಸಿಕ್ಕಿದೆ ಅನ್ನೋದೇ ಬಹಳ ಮುಖ್ಯ. ಇಲ್ಲಿ ನಾನು ಹೇಳೋದು ಏನು ಅಂತಂದರೆ ಯಾವುದೇ ಒಂದು ಕಸುಬು ಮೇಲೂ ಅಲ್ಲ ಕೀಲೂ ಅಲ್ಲ. ಒಂದು ಕಸಬನ್ನ ನಾವು ಆಯ್ಕೆ ಮಾಡ್ಕೋಬೇಕಂದ್ರೆ ಅದು ಸ್ಟ್ಯಾಂಡರ್ಡ್ ಅಂತಂದು ಆಯ್ಕೆ ಮಾಡ್ಕೊಳ್ಳೋಕೆ ಬದಲು ಅದು ನಮ್ಮ ಸ್ವಭಾವ ಅಭಿರುಚಿಗೆ ತಕ್ಕಂತೆ ಇದೆಯಾ ಅಂತಂದು ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ಒಂದು ವೇಳೆ ಏನಾದರೂ ಹಂಗೆ ತಪ್ಪು ಆಯ್ಕೆ ಮಾಡಿಕೊಂಡು ನೀವು ಒದ್ದಾಡ್ತಾ ಇದ್ದರೆ ಅದನ್ನು ಖಂಡಿತ ಬದಲಾಯಿಸ್ಕೊಳ್ಳೋಕ್ಕೆ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಪಟ್ಟು ಇನ್ನೊಂದರಲ್ಲಿ ನಮಗೆ ಅನುಕೂಲವಾಗೋದರಲ್ಲಿ ಸಕ್ಸಸ್ ಆಗಬೇಕು ಅನ್ನೋದು ಈ ವಿಡಿಯೋದ ಒಂದು ಸಂದೇಶ ಅಂತ ನಾನಂತೂ ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ನಮಸ್ಕಾರ.